ನಮಸ್ತೆ ಸ್ನೇಹಿತರೆ. ಮಾಘ ಪುರಾಣದ 21ನೇ ಅಧ್ಯಾಯ, ಸತ್ಯಜಿತ್ನ ವೃತ್ತಾಂತ. ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬಂದನು. ದೇವೇಂದ್ರನು ದೇವಲೋಕದ ಆನೆಯಾದ ಐರಾವತದ ಮೇಲೆ ಕುಳಿತು ಬಂದನು. ಅವನೊಡನೆ ದೇವತೆಗಳು ಕೆಲವರು ಬಂದರು. ತೋಟಗಾರನು ಹರಿಪೂಜೆಯ ನಿರ್ಮಾಲಿನ್ಯಗಳನ್ನು ತೆಗೆದಿರಲಿಲ್ಲ. ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸಿದನು. ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲಿನ್ಯವನ್ನು ದಾಟಿ ಹೋಗಬೇಕಾಯಿತು. ಆದುದರಿಂದ ಅವರಿಗೆ ದೋಷ ತಗುಲಿ ಎಲ್ಲರೂ ಮೇಲೆ ಹಾರುವ ಶಕ್ತಿ ಕಳೆದುಕೊಂಡರು. ಈ ದೃಶ್ಯವನ್ನು ಕಂಡ ಶೂದ್ರನು ಚಿಂತಿಸಿ ದೇವತೆಗಳ ಬಳಿಗೆ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳೇ, ನೀವು ನಡೆದುಕೊಂಡ ರೀತಿ ಸರಿಯೇ? ಪರಮಾತ್ಮನ ಪೂಜೆಗಾಗಿ ನಾನು ಈ ಹೂತೋಟವನ್ನು ನಿರ್ಮಿಸಿದ್ದೇನೋ, ಆದರೆ ಇಲ್ಲಿಯ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಹೊಯ್ದಿರಿ, ಅದು ಅಪಹರಿಸಿದಿರಿ. ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದನು. ತೋಟಗಾರ ಸತ್ಯಜಿತನು ಹೇಳಿದ ಮಾತುಗಳನ್ನು ಆಲಿಸಿದ ದೇವೇಂದ್ರನು ಅವನ ಮುಂದೆ ಬಂದು ನಿಂತು, ಅಯ್ಯ ತೋಟಗಾರ, ನಮ್ಮದು ಅಪರಾಧವಾಗಿದೆ. ನಾನೇ ಇವರ ಒಡೆಯ ಇಂದ್ರ. ಒಂದು ತಪ್ಪು ಆಗಿ ಹೋಗಿದೆ, ಆದರೆ ಈಗ ಇವರೆಲ್ಲರ ಮುಂದಿನ ಸ್ಥಿತಿ ಏನು ಹೇಳುವವನಾಗು ಎಂದು ಕೇಳಿಕೊಂಡನು. ಇಂದ್ರನು ತೋಟಗಾರನೊಡನೆ ಮಾತನಾಡಲು ಬಂದು ವಿಷ್ಣು ಪೂಜಾ ನಿರ್ಮಾಲಿನ್ಯನನ್ನು ಕಾಲಿಗೆ ಸೋಂಕಿಸಿಕೊಂಡಿದ್ದರಿಂದ ಅವನಿಗೂ ಸುರಲೋಕ ಸೇರಲು ಆಗದಾಯಿತು. ತೋಟಗಾರನು ಏನೊಂದೂ ಮಾತನಾಡದೆ ಮನೆಗೆ ಹೊರಟು ಹೋದನು. ದೇವತೆಗಳು ಬೇರೆ ದಾರಿ ಕಾಣದೆ ಅಲ್ಲಿಯೇ ಉಳಿದರು. ಭೂಲೋಕದ ಆಹಾರವು ಸ್ವೀಕಾರವಿಲ್ಲದೆ ಹಸಿವಿನಿಂದ ಕಂಗೆಟ್ಟರು. ವಾರವೊಂದು ಎರಳಿತು. ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು. ಒಬ್ಬೊಬ್ಬರು ಶರೀರವು ಬಿಸಿಯಾಗಿ ಮೈತಾಪ ಹೊಂದಿತ್ತು. ತೋಟಗಾರನು ಬಂದು ಅವರ ಸ್ಥಿತಿ ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲಿನ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು. ದೇವತೆಗಳೊಂದಿಗೆ ತಾನೂ ಉಪವಾಸ ಕೈಗೊಂಡನು. ಸುರಲೋಕದ ದೇವೇಂದ್ರಾದಿಗಳು ವಾರವಾದರೂ ಬರದದ್ದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು. ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು. ಅವರೆಲ್ಲ ನೇರ ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣವಾದ ಪಾರಿಜಾತದ ಮೇಲೆ ಸಿಟ್ಟು ಬಂದಿತ್ತು. ಬುಡ ಸಮೇತ ವೃಕ್ಷವನ್ನು ಕಿತ್ತೆಸೆಯಲು ಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷ ಅಲ್ಲಾಡಲಿಲ್ಲ. ಆಗ ಆ ಮಾರ್ಗದಲ್ಲಿ ಬಂದ ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರಿಗೊದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣು ಲೋಕಕ್ಕೆ ಹೋದನು. ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದನು, ನಾರಾಯಣ, ದೇವತೆಗಳು ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ್ದ ಹೂತೋಟದಿಂದ ಹೇಳದೆ ಕೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂಗಳನ್ನು ಅಪಹರಿಸಿ ಅಪಾಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನ ಸ್ಥಿತಿಯಲ್ಲಿದ್ದಾರೆ. ಇವರನ್ನೆಲ್ಲ ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಆಗ ನಾರಾಯಣನು, ನಾರದ, ದೇವೇಂದ್ರನು ರಂಭಾದಿ ದೇವತಾ ಸ್ತ್ರೀಯರಿಗೆ ದೇವವೃಕ್ಷದ ಹೂಗಳನ್ನು ಅಪಹರಿಸಿದ್ದು ತಪ್ಪು. ಇದು ಕಳ್ಳತನ. ಮೇಲಾಗಿ ಆ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸಿದ್ದಾಗಿದೆ, ಪವಿತ್ರವೂ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತ ನೆಲದ ಮೇಲೆ ಬಿದ್ದುದರ ಫಲವಾಗಿ ಈ ವೃಕ್ಷ ಹುಟ್ಟಿದೆ. ಶೂದ್ರನು ಬಡವನು. ಅವನು ಈ ಗಿಡಕ್ಕಾಗಿ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಹೂತೋಟವನ್ನೇ ನಿರ್ಮಿಸಿದನು. ಅವನ ವೃತ್ತಿ ಅಲ್ಲಿ ಬೆಳೆದ ಹೂಗಳನ್ನು ಮಾರುವುದೇ ಆಗಿದೆ. ಹೂಗಳು ಪ್ರತಿದಿನ ಕಳವಾಗುತ್ತಿದ್ದುದನ್ನು ತಪ್ಪಿಸಲು ಪೂಜಾ ನಿರ್ಮಾಲ್ಯವನ್ನು ತೋಟದಲ್ಲಿ ಚೆಲ್ಲಿದನು. ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು. ಇದರಿಂದ ನಿನಗೆ ಅರಿವಾಗಿರಬಹುದು. ಏನೆಂದರೆ, ಅರಿತೋ ಹರಿದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲಪುಷ್ಪ ಗಂಧಾದಿ ನಿರ್ಮಾಲಿನ್ಯವನ್ನು ಹಾಗೂ ನನಗೆ ಅಭಿಷೇಕ ಮಾಡಿದ ಜಲವನ್ನು ದಾಟುವವನು ಅಥವಾ ತುಳಿದವನು ಕಾಲಿನ ಶಕ್ತಿ ಕಳೆದುಕೊಳ್ಳುವನು. ಇನ್ನು ಈ ಸ್ಥಿತಿಗೀಡಾದ ದೇವತೆಗಳು ಕಂಡು ಮರಗಿ ತೋಟಗಾರ ನಿರ್ಮಾಲಿನ್ಯವನ್ನು ತೊಡೆದು ಹಾಕಿದನು. ಆದರೆ ಇಂದ್ರಾದಿಗಳು ಈಗಾಗಲೇ ನಿರ್ಮಾಲಿನ್ಯವನ್ನು ತೊಳೆದುದರಿಂದ ಕುಂಟರಾಗಿ ಅನ್ನ ಆಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು. ಅವರ ಹೀನ ಸ್ಥಿತಿಯನ್ನು ಕಂಡು ಶೂದ್ರನು ತಾನೂ ಉಪವಾಸ ಕೈಗೊಂಡಿದ್ದಾನೆ. ಇದು ಆಷಾಢ ಶುಕ್ಲ ಏಕಾದಶಿ, ಮಹಾಪವಿತ್ರ ದಿನ. ಈ ದಿನ ಶೂದ್ರನು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಲಿಯುವೆನು. ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ. ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು. ನಾರದನು ನಾರಾಯಣನಿಂದ ಅನುಗ್ರಹಿತನಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು. ಅಲ್ಲಿ ತೋಟದಲ್ಲಿ ಇಂದ್ರಾದಿಗಳು ಉಪವಾಸದಿಂದಾಗಿ ಮೂರ್ಛಿತರಾಗಿ ಬಿದ್ದಿದ್ದರು. ನಾರಾಯಣನು ತಿಳಿಸಿದ್ದನ್ನು ನಾರದನು ಶೂದ್ರನಿಗೆ ನಿವೇದಿಸಿ ಅವನು ಪೂಜೆ ಕೈಗೊಳ್ಳುವಂತೆ ಮಾಡಿದನು. ಇದರೊಂದಿಗೆ 21ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಓದಿದವರು, ಕೇಳಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ.
ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.